ಎಲ್ಲರಿಗೂ ನಮಸ್ಕಾರ ಗೆಳೆಯರೇ, ನಾನು ಮಹೇಶ್ ಕಾವಡೆ. ಇವಾಗ ನಾನು ಬಂದಿದ್ದೀನಿ ಮುಂಬೈಲಿರೋ ಒಂದು ಗಿರ್ಗಾಂವ್ ಚೌಪಾಟಿ ಅಂತ. ಮುಂಬೈಲಿರೋ ಇದೊಂದು ಒಂಥರ ಮೇನ್ ಬೀಚ್ ಅಂತ ಹೇಳ್ಬೋದು. ಮುಂಬೈಲಿರೋ ಎಲ್ಲ ದೊಡ್ಡ ದೊಡ್ಡ ಗಣಪತಿಗಳಿರುತ್ತಲ್ಲ, ಲಾಲ್ಬಾಗ್ ರಾಜ ಅಂತೆ, ಈ ಥರ ಸುಮಾರು ಗಣಪತಿಗಳಿದೆ ಇಲ್ಲಿ. ಎಲ್ಲ ಗಣಪತಿ ಕೂಡ ಇದೇ ಒಂದು ಬೀಚಲ್ಲಿ ವಿಸರ್ಜನೆ ಆಗುತ್ತೆ. ನನ್ನ ಹಿಂದೆಗಡೆ ತಾವು ನೋಡ್ತಾ ಇದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ಗಣಪತಿಗಳ ವಿಸರ್ಜನೆ ಆಗ್ತಿದೆ ನೋಡಿ. ತಾವು ಇಲ್ಲಿ ನೋಡಿ ವಿಸರ್ಜನೆ ಆಗ್ತಿದೆ ಚಿಕ್ಕ ಚಿಕ್ಕ ಗಣಪತಿಗಳು. ಇಲ್ಲಿ ಕಾರ್ಗಳಲ್ಲಿ ಕೂಡ ಜನ ಬಂದಿದ್ದಾರೆ. ಆ್ಯಂಡ್ ಅಲ್ಲಿ ಮುಂದೆ ಕೂಡ ಕೆಲವೊಂದು ಗಣಪತಿಗಳಿದೆ. ಎವ್ರಿ ಇಯರ್ ಗಣಪತಿ ವಿಸರ್ಜನೆಯಲ್ಲಿ ತುಂಬ ರಶ್ ಇರುತ್ತೆ, ಹಾಗಾಗಿ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ಜಸ್ಟ್ ಇವ್ರದ್ದು ಬ್ರೀಫಿಂಗ್ ಆಯಿತು. ನಾವು ಮುಂದೆ ಹೊರಡುವ ಗಣಪತಿ ಯಾವ ಜಾಗದಿಂದ ಬರುತ್ತೆ ಅದನ್ನು ನೋಡೋದಕ್ಕೆ ಅಂತ. ಇಲ್ಲಿ ನೋಡಿ ಎಷ್ಟೊಂದು ರಶ್ ಉಂಟು. ಅದಕ್ಕೆ ಇಲ್ಲಿ ನೋಡಬೇಕಾದ್ರೆ ಪ್ರತಿಯೊಂದು ಭಾಷೆ, ಪ್ರತಿಯೊಂದು ನ್ಯೂಸ್ ಚಾನಲ್ ಏನಿದೆ ಎಲ್ಲನೂ ಇಲ್ಲಿ ಬಂದಿದ್ದಾರೆ. ನಮ್ಮ TV9 ಕನ್ನಡದ್ದು ಕೂಡ ಇಲ್ಲಿ ಒಂದು ವೆಹಿಕಲ್ ನಿಂತ್ಕೊಂಡಿದೆ, ತೋರಿಸ್ತೀನಿ ನಿಮ್ಮನ್ನು. ನಮ್ಮ ಕನ್ನಡ ಇಲ್ಲುಂಟು. ಗಣಪತಿ ವಿಸರ್ಜನಾ ಲೈವ್ ಟೆಲಿಕಾಸ್ಟ್ ಮಾಡೋದಕ್ಕೆ ತುಂಬ ಡಿಫ್ರೆಂಟ್ ಒಂದು ನ್ಯೂಸ್ ಚಾನಲ್ ಕೂಡ ಬಂದಿದ್ದಾರೆ ನೋಡಿ. ಅಲ್ಲಿ ಇಂಡಿಯಾ TV ಅವರಿದ್ದಾರೆ, ಇಂಡಿಯಾ TV ಮತ್ತು ಅದು Zee TV ಅಂತ, D24 Hours ಅಂತ ಮರಾಠಿ ಚಾನಲ್ ಇದೆ. ಇದು ನ್ಯೂಸ್ 18 ಮಧ್ಯಪ್ರದೇಶದಿಂದ ಕೂಡ ಬಂದಿದ್ದಾರೆ. ಇದು ಯಾವ್ದು ನ್ಯೂಸ್ ಚಾನಲ್ ಇದೆ ಗೊತ್ತಿಲ್ಲ. ದೂರದರ್ಶನ್ ಅವರಿದ್ದಾರೆ ನೋಡಿ. ನಾವು ಚಿಕ್ಕವರಿದ್ದಾಗ ನೋಡಿರೋ ನಮ್ಮ ಫೇವ್ರೇಟ್ ಚಾನೆಲ್ ದೂರದರ್ಶನ್, ಸತ್ಯಂ ಶಿವಂ ಸುಂದರಂ. ಐ ಡೋಂಟ್ ನೋ, ಎಲ್ಲ ನ್ಯೂಸ್ ಚಾನೆಲ್ ಅವರು ತಮ್ಮ ಗಾಡಿನ ಈ ಥರ ಓಪನ್ ಮಾಡಿ ಇಡ್ತಾರೆ ಅಂತ. ಓಹೋ, ಲೈವ್ ಟೆಲಿಕಾಸ್ಟ್ ಅಂತಿರುತ್ತೆ. ಗಣಪತಿ ಬಪ್ಪ गणपति बाप्पा, गणपति बाप्पा.
ಫೈನಲಿ ಸುತ್ತಾಕಿ ಗಣಪತಿ ಬಪ್ಪಗಳ ಮೂರ್ತಿಗಳನ್ನು ನೋಡಿ ಎಂಡಲ್ಲಿ ಮತ್ತೆ ಗಿರ್ಗಾವ್ ಚೌಪಾಟಿ ಬಂದಿದ್ದೀವಿ. ನೋಡುವ ನಮ್ಗೆ ಏನಾದರೂ ಅವರು ಆಪ್ಷನ್ ಕೊಟ್ಟರೆ ಗಣಪತಿ ಅಷ್ಟೊಂದು ದೊಡ್ಡದಾಗಿದ್ರು ಅದನ್ನು ಯಾವ ಥರ ವಿಸರ್ಜನೆ ಮಾಡ್ತಾರೆ ಅನ್ನೋದು ನೋಡೋ ಸಿಕ್ಕಿದ್ರೆ ಇವತ್ತು ಬಂದಿರೋ ಟ್ರಾವೆಲ್ ಸಾರ್ಥಕವಾಗುತ್ತೆ. ನೋಡುವ ಏನು ಮಾಡ್ತಾರೆ. ಗಣೇಶ ಹಬ್ಬಕ್ಕೆ ಸಾಗರದ ಹತ್ತಿರ ಜನಸಾಗರ ನೋಡಿ. ಡ್ಯೂ ಟು ಸಮ್ ಸೋಷಿಯಲ್ ಮೀಡಿಯಾ ಕಾಂಟ್ರವರ್ಸಿ ಇಲ್ಲಿ ಲೋಕಲ್ ಜನ ನಮಗೆ ಗಣಪತಿ ವಿಸರ್ಜನೆ ಮಾಡೋ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಅಲೌಡ್ ಮಾಡಲಿಲ್ಲ. ಗಣೇಶ ಹಬ್ಬದಲ್ಲಿ ಯೂಸ್ ಮಾಡಿರೋ ಈ ಹೂಗಳನ್ನು ಇಲ್ಲಿ ರೀಸೈಕಲ್ ಮಾಡ್ತಿದ್ದಾರಂತೆ ಮತ್ತು ಹೊಲಗದ್ದೆಗಳಲ್ಲಿ ಇದನ್ನು ಗೊಬ್ಬರವಾಗಿ ಯೂಸ್ ಮಾಡ್ತಾರಂತೆ. ಇಲ್ಲಿ ಚಿಕ್ಕ ಗಣಪತಿ ಇದ್ದವರಿಗೆ ಈಸಿ ಒಂದು ವಿಸರ್ಜನೆ ಆಗಲಿ ಅಂತ ಇನ್ನೊಂದು ಚಿಕ್ಕ ಟಾಕಿಯನ್ನು ಕಟ್ಟಿದ್ರು.